ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಏ ಏನೆಲ್ಲ ನೀನೇ ತಿಂದು ಖಾಲಿ ಮಾಡ್ತೀಯಾ? ಏನು ಶಶಿ ಸಾಹೇಬ್ರು ಕನ್ಫರ್ಮ್ ಮಾಡ್ಕೊಂಡ್ರಾ? ಎಲ್ಲಿಂದ ಕನ್ಫರ್ಮ್ ಮಾಡ್ಕೊಳ್ಳಿ? ಬೆಳಗಿಂದ ಸುಮಾರು ಕೆಲಸ ಇತ್ತು, ಏನೂ ಮಾಡ್ಕೊಳ್ಳಿಲ್ಲ. ಏ ಎಷ್ಟು ಸುಳ್ಳು ಹೇಳ್ತೀಯಲ್ಲೋ ನೀನು. ಬೆಳಗ್ಗೆಯಿಂದ ಸುಮ್ಮನೆ ಮನೇಲೇ ಇದ್ದೆ ತಾನೆ, ಏನು ಕೆಲಸ ಮಾಡಿಲ್ಲ ಕಣೆ, ಬರೀ ಸುಳ್ಳು ಹೇಳ್ತಾ ಇದ್ದಾನೆ. ಡುಮ್ಮ ಸುಳ್ಳು ಬೇರೆ ಹೇಳ್ತೀಯಾ? ನೀ ಡೆಫಿನೆಟ್ ಆಗಿ ಬೆಟ್ ಸೋತೆ ಬಿಡು. ಏನ್ರೋ ಅದು? ಅಣ್ಣ ನಾವಿಬ್ರು ಒಂದು ಬೆಟ್ ಕಟ್ಟಿದ್ವಿ. ಬೆಟ್ಟ? ಯಾವ ವಿಷಯದ ಬಗ್ಗೆ? ಹಿಟ್ಲರ್ ಸತ್ತಿದ್ದು ಯಾವ ವರ್ಷ ಅಂತ. ಹಿಟ್ಲರ್ ಸತ್ತಿದ್ದ ಡೇಟ್ ಬಗ್ಗೆನಾ? ಅದ್ಯಾಕ್ರೋ ಇವಾಗ? ನಾನು ನಿನ್ನೆ ಒಂದು ಅಸೈನ್ಮೆಂಟ್ ಮಾಡ್ತಿದ್ದೆ ಅಣ್ಣ. ಇವ್ರು ಅದನ್ನ ಕಿತ್ಕೊಂಡ್ಬಿಟ್ಟು ದೊಡ್ಡದಾಗೇನೋ ಓದ್ತೀನಿ ಅಂತ ತಗೊಂಡು ಅದ್ರಲ್ಲಿ ಬರೀ ತಪ್ಪು ಬರ್ದಿದ್ಯಾ ಅಂತ ವಾದ ಮಾಡಕ್ ಶುರು ಮಾಡ್ದ. ಹಿಟ್ಲರ್ ಸತ್ತಿದ್ದು 1945 ಅಲ್ಲ 46 ಅಲ್ಲಿ ಅಂತ ಇವನ್ ವಾದ. ಶಮಿ, ನೀನು ಯಾವ ಡೇಟ್ ಬರ್ದೆ ಅಂತ ಹೇಳ್ದೆ? 1945 ಅಂತ. ಕರೆಕ್ಟ್. ಶಶಿ, ನೀನು ಬೆಟ್ ಸೋತೆ ಬಿಡು. ಹಿಟ್ಲರ್ ಸತ್ತಿದ್ದ ಡೇಟ್ ನಿಮ್ಗೇನು ಗೊತ್ತದ್ಗೆ? ನೀವು ಹೇಳಿದ ಕರೆಕ್ಟ್ ಅಂತ ನಾನು ಯಾಕೆ ಒಪ್ಕೊಳ್ಳಿ? ಹಲೋ, ಐ ಆಮ್ ಆಲ್ಸೋ ಎ ಡಬಲ್ ಗ್ರ್ಯಾಜುಯೇಟ್. ನಾನು ಹಿಸ್ಟ್ರಿ ಎಲ್ಲ ಓದಿದ್ದೀನಪ್ಪ. ಶಶಿ, ಶಮ್ಮಿ ಮಾಲ್ತಿ ಹೇಳ್ತಿರೋ ಡೇಟು ಕರೆಕ್ಟ್ ಆಗಿದೆ, ನೀನು ಹೇಳ್ತಿರೋ ಡೇಟು ತಪ್ಪು. ನನ್ನ ಬಗ್ಗೆ ಅಂತೂ ನೀನು ಡೌಟ್ ಪಡಲೇಬಾರ್ದು. ನಾನು ಜರ್ನಲಿಸಮ್ ಜೊತೆಗೆ ಹಿಸ್ಟ್ರಿ ಮೇಜರ್ ಬೇರೆ ಓದಿದ್ದೀನಿ. ಹಿಟ್ಲರ್ ಸತ್ತಿದ್ದು ಏಪ್ರಿಲ್ 30, 1945. ಶಶಿ, ಅರುಂಧತಿ ಹೇಳದ್ಮೇಲೆ ಮುಗೀತು, ಅವಳು ಕರೆಕ್ಟೇ. ಅಂದಹಾಗೆ ನಾನು ಹೈಸ್ಕೂಲ್ ಮಕ್ಳಿಗೆಲ್ಲ ಪಾಠ ಮಾಡ್ತೀನಿ. ಹಿಟ್ಲರ್ ಸತ್ತಿದ್ದು 1945ರಲ್ಲಿ. ಅಷ್ಟಕ್ಕೂ ಅಪ್ಪ ನನ್ನನ್ನು ಹಿಟ್ಲರ್ ಹಿಟ್ಲರ್ ಅಂತ ಕರೆಯೋದಕ್ಕೂ ನಾನು ಅಷ್ಟಾದರೂ ಹಿಟ್ಲರ್ ಬಗ್ಗೆ ತಿಳ್ಕೊಳ್ದಿದ್ರೆ ಹೇಗೆ ಹೇಳು? ಆಯ್ತಲ್ಲಪ್ಪ, ಸೋತ್ಯಲ್ಲ, ಕೊಡು ಇವಾಗ. ಏನು ಏನು ಬೆಟ್ ಸೋತವ್ರು 100 ರೂಪಾಯಿ ಕೊಡ್ಬೇಕು ಅಂತ ಮಾತಾಗಿರ್ಲಿಲ್ವಾ? ನನ್ನ ಹತ್ರ ಇಲ್ಲ. ಇಲ್ಲ ಅಂದ್ರೆ ಗೊತ್ತಿಲ್ಲ, ಕೊಡ್ಬೇಕಷ್ಟೇ. ಇಲ್ಲ, ನನ್ನ ಹತ್ರ ಅಷ್ಟೇ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಸರಿನಪ್ಪ, ದುಡ್ಡಿಲ್ದಿದ್ರೆ ಬೇಡ. ನೋಡು, ನೆಕ್ಸ್ಟ್ ವಾರ ಪ್ರತಿ ದಿವಸನೂ ಬೆಳಗ್ಗೆ ಎದ್ದು ಬಾವಿಯಿಂದ ನೀರು ಸೇದ್ಬೇಕು. ಅಷ್ಟೇನಾ? ಆಯ್ತು. ಓ ಸರಿನಪ್ಪ, ನೀನು ಎಷ್ಟು ಬಿಂದಿಗೆ ನೀರು ಸೇದ್ಬೇಕು ಅಂತ ನಮ್ಮ ಪ್ರತೀಕ್ಷಾ ಮೇಡಮ್ ಹೇಳ್ತಾರೆ. ಪ್ರತೀಕ್ಷಾ, ನೋಡು ಮಾಮಂಗೆ ಹೇಳು, ಅವ್ನು ಎಷ್ಟು ಬಿಂದಿಗೆ ನೀರು ಸೇದ್ಬೇಕು ದಿನ ಅಂತ. 25. 25 ಬಿಂದಿಗೆನಾ? ಆಗಲ್ಲ, ಚೀಟಿಂಗ್ ತುಂಬಾ ಜಾಸ್ತಿ ಆಗೋಯ್ತು. ಏ ಅದೆಲ್ಲ ಏನಿಲ್ಲ, ಪ್ರತೀಕ್ಷಾ ಮೇಡಮ್ ಡಿಸೈಡ್ ಮಾಡಿದ್ಮೇಲೆ ಬದಲಾಯಿಸೋ ಹಾಗಿಲ್ಲ ಅಲ್ವಾ ಮೇಡಮ್? ಅಣ್ಣ, ನೋಡೋಣ ಅನ್ಯಾಯ. 25 ಬಿಂದಿಗೆ ಜಾಸ್ತಿ ಆಯ್ತು ಕಣ್ರೆ. 100 ರೂಪಾಯಿ ಇಲ್ಲ ಅಂದಮೇಲೆ ಬಡ್ಡಿ ಸೇರಿಸಿ ಕೊಡ್ಲೇಬೇಕು. 25 ಬಿಂದಿಗೆ ಸರಿಗಿದೆ ಲೆಕ್ಕ. ನೋಡೋಣ, ಈ ಮಹಿಳಾ ಸಂಘದವರೆಲ್ಲ ತುಂಬಾ ಡೇಂಜರ್ ಅಪ್ಪ. ಈ ಪ್ರತೀಕ್ಷಾ ಇನ್ನು ಪುಟಾಣಿ ಮೆಂಬರು, ಅವಳೇ ಎಷ್ಟು ಅನ್ಯಾಯ ಮಾಡ್ತಾಳೆ ನೋಡು. ಓ ವೈದೇಹಿ, ಬಾ. ಅಯ್ಯೋ, ಯಾಕೆ ಇಲ್ಲಿ ನಿಂತ್ಬಿಟ್ಟೆ? ಬಾ. ಬಾ ವೈದೇಹಿ ಪುಟ್ಟಿ. ಪರವಾಗಿಲ್ಲ, ನೀವೆಲ್ಲ ಬ್ಯುಸಿ ಆಗಿದ್ದೀರಾ ಅನ್ಸುತ್ತೆ, ನಾನು ಆಮೇಲೆ ಬರ್ತೀನಿ.
ಎಂಥದ್ದು ಇಲ್ಲ, ಬಾ. ನಿನ್ ನಡಿ ಬಾ. ಏನು ವೈದೇಹಿ ಪುಟ್ಟ? ಯಾರೀ ಹುಡುಗಿ? ವೈದೇಹಿ ಅಂತ, ಪ್ರಶಾಂತ್ ಭೂಷಣ್ ಅವ್ರ ಮಗಳು. ಹೌದಾ? ತುಂಬ ಮುದ್ದಾಗಿದ್ದಾಳೆ. ಪ್ರತೀಕ್ಷಾ, ವೈದೇಹಿ ಅಕ್ಕಂಗೆ ಶೇಕ್ ಹ್ಯಾಂಡ್ ಮಾಡು. ವೈದೇಹಿ, ಇವರು ನಮ್ಮ ಅಕ್ಕ ಅರುಂಧತಿ ಅಂತ. ಹಾಯ್. ಹಾಯ್. ಏನು ಪುಟ್ಟಿ, ಕವರ್ ತಂದಿದ್ಯಾ? ಅದು ಪರವಾಗಿಲ್ಲ, ಹೇಳು. ಇವತ್ತು ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಅದಕ್ಕೆಲ್ಲರೂ ಸೀರೆ ಉಟ್ಕೋಬೇಕಂತೆ. ನಂಗೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ, ಚಿತ್ರತ್ತೇನೂ ಊರಲ್ಲಿಲ್ಲ, ಅದಕ್ಕೆ. ಅಷ್ಟಕ್ಕೆಲ್ಲ ಸಂಕೋಚ ಪಟ್ಕೊಂಡ್ರೆ ಹೇಗೆ ಹೇಳು? ಎಷ್ಟೊತ್ತಿಗಿರೋದು ಫಂಕ್ಷನು? ಇವಾಗಲೇ ರೆಡಿಯಾಗಿ ಹೋಗಬೇಕು, ಸಂಜೆ ಫಂಕ್ಷನ್ ಇರೋದು. ನಡಿ, ನಾನು ರೆಡಿ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ. ಬಾ ಅನ್ನಲ್ಲ, ಬಾ. ಎಷ್ಟು ಸ್ವೀಟ್ ಹುಡುಗಿ ಅಲ್ಲ. ಪಾಪ ತುಂಬ ಸೆನ್ಸಿಟಿವ್. ಅಮ್ಮ ಇಲ್ಲದೆ ಇರೋ ಮಗು ಅಲ್ವಾ, ಶಾಂಭವಿ ಅಕ್ಕನ ತುಂಬ ಹಚ್ಕೊಂಡಿದ್ದಾಳೆ. ಸದ್ಯ ಶಾಂಭವಿ ಇಷ್ಟು ದಿನ ಕಾದದ್ದಕ್ಕೂ ಒಳ್ಳೆ ಮನೆಗೆ ಮದುವೆಯಾಗಿ ಹೋಗ್ತಿದ್ದಾಳೆ. ಇವಳೆಷ್ಟು ಸಾಫ್ಟೋ, ಇವರಣ್ಣ ಅಷ್ಟೇ ಹೊರಟ. ಶಾಂಭವಿನ ಕಂಡ್ರೆ ಅವನಿಗಾಗೋದೇ ಇಲ್ಲ. ಅವನನ್ನು ನೋಡಿದ್ರೆ ನೀನು ಈ ಮಾತು ಹೇಳೋದಿಲ್ಲ ಬಿಡು. ಹಾಗೆಲ್ಲ ಹೇಳಬೇಡಿ ಅದಕ್ಕೆ. ಇಲ್ಲ ಅರುಂಧತಿ, ಏನೋ ಕೆಟ್ಟಗಳಿಗೆ ಅವನು ಹೇಗೇಗೋ ಹಾಡ್ದ ಅಷ್ಟೇ. ಅವನೇನು ಕೆಟ್ಟ ಹುಡುಗ ಏನಲ್ಲ. ಆಮೇಲೆ ತಾನು ಆಡಿದ ಮಾತುಗಳಿಗೆಲ್ಲ ಅವನ ಅಪಾಲಜಿನೂ ಕೇಳ್ಕೊಂಡಿದ್ದಾನೆ. ಇವಾಗ ಸರಿ ಹೋಗಿದ್ದಾನೆ. ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ಬಾ, ಆಚೆ ಹೋಗೋಣ. ನಿಮಗೇನು ಬೇಜಾರಿಲ್ಲ ತಾನೆ? ನನಗ ಯಾಕೆ ಬೇಜಾರು? ಅಣ್ಣ ನಿಮ್ಮ ಹತ್ರ ತುಂಬ ಒರಟಾಗಿ ಮಾತಾಡ್ಬಿಟ್ನಲ್ಲ, ಅದನ್ನೆಲ್ಲ ನೀವಿನ್ನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ತಾನೆ? ನಾನು ಯಾವಾಗಲೂ ಅದ್ರ ಬಗ್ಗೆನೇ ನೆನೆಸ್ಕೊಳ್ತಿರ್ತೀನಿ. ಅಣ್ಣ ಕೆಟ್ಟವನೇನಲ್ಲ, ಒಂದೊಂದು ಸರಿ ಕೋಪಕ್ಕೆ ಹಾಗೆಲ್ಲ ಮಾತಾಡ್ತಾನೆ ಅಷ್ಟೆ. ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೊಳ್ಬೇಡಿ ಪ್ಲೀಸ್. ನಾನು ಅದನ್ನೆಲ್ಲ ಯಾವಾಗಲೂ ಮರ್ತಾಯಿತ್ತು. ನನಗೆ ಯಾವ ಬೇಜಾರು ಇಲ್ಲ ಪುಟ್ಟಿ. ನೀನು ಅಷ್ಟೇ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಆಯಿತಾ? ನಡಿ ಹೋಗೋಣ. ಬಾ, ಯಾಕೆ ನಾಚ್ಕೋತಿದ್ಯಾ? ಬಾ ಪುಟ್ಟಿ. ಹೇ ವೈದೇಹಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ವೈದೇಹಿ. ಮುದ್ದಾಗಿ ಕಾಣಿಸ್ತಿದ್ಯಾ? ನಮ್ಮ ದೃಷ್ಟಿನೇ ಆಗುತ್ತೆ. ಒಂದು ನಿಮಿಷ ಇರು. ಅಣ್ಣ ನೋಡಿದ್ಯಾ ಅಣ್ಣ, ನಮ್ಮ ಮಹಿಳಾ ಸಂಘದ ವೈಭವ ಸೆಕೆಂಡ್ ಯಂಗೆಸ್ಟ್ ಮೆಂಬರ್ಗೆ ಆಗಲೇ ಫ್ಯಾನ್ಸಿ ಡ್ರೆಸ್ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಈಗ ಇನ್ನೂ ಮುದ್ದಾಗಿ ಕಾಣ್ತಾ ಇದೆಯಾ? ಪ್ರತೀಕ್ಷಾ, ಅಕ್ಕ ಇಷ್ಟು ಕ್ಯೂಟಾಗಿ ಕಾಣ್ತಿದಾರಲ್ವಾ?
ತುಂಬ ಲಕ್ಷಣವಾಗಿದೆಯಾ ಪುಟ್ಟ. ಯಾಕೆ ಪುಟ್ಟ? ಅಳೋಂಥದ್ದು ಏನಾಯ್ತೀಗ? ನಂಗೆ ಹೀಗೆಲ್ಲ ಇದು ಅಭ್ಯಾಸನೇ ಇಲ್ಲ. ತುಂಬ ಖುಷಿ ಆಗ್ತದೆ. ಮನೆ ತುಂಬ ಜನ ಎಲ್ಲರೂ ಎಷ್ಟು ಪ್ರೀತಿ ತೋರಿಸ್ತಾರೆ. ನಂಗೆ ತುಂಬ ಖುಷಿ ಆಗ್ತದೆ. ಅದಕ್ಕೆ ಎಲ್ಲ ನಿಮ್ಮಿಂದ ತುಂಬ ಥ್ಯಾಂಕ್ಸ್. ಇವತ್ತು ನೀವು ನಂಗೆ ಹಣೆಗೆ ಬೊಟ್ಟಿಡ್ಬೇಕಾದ್ರೆ, ಸೀರೆ ಉಡಿಸ್ಬೇಕಾದ್ರೆ ನಾನು ಇಷ್ಟು ದಿನ ಏನೆಲ್ಲ ಕಳ್ಕೊಂಡಿದ್ದೆ ಅಂತ ಅನ್ನಿಸ್ಬಿಡ್ತು. ನನಗೆ ಸರಿಯಾಗಿ ಅಮ್ಮನ ಜೊತೆಲಿದ್ದಿದ್ದು ನೆನಪಿಲ್ಲ. ಇವತ್ತು ನಿಮ್ಮ ಜೊತೆಲಿರಬೇಕಾದ್ರೆ ಅಮ್ಮನ ಜೊತೆಲಿದ್ದ ಹಾಗೆ ಅಂತ ಅನ್ನಿಸ್ತು. ವೈದೇಹಿ, ಶಾಂಭವಿ ನಿನಗೆ ಅಮ್ಮನೇ ಅಲ್ವಾ? ಯಾವತ್ತೂ ನಿನಗೆ ತಾಯಿ ಇಲ್ಲ ಅಂದ್ಕೋಬೇಡ. ಪ್ರತೀಕ್ಷಾ ಪುಟ್ಟಿ ಮಲಗಿದ್ಲಾ? ಮಲ್ಕೊಂಡ್ಲು. ವೈದೇಹಿನ ನೋಡಿ ತುಂಬ ಖುಷಿಯಾಯಿತು ಶಾಂಭವಿ. ಇಬ್ಬರು ಮಕ್ಕಳಿಗೆ ನೀನು ತಾಯಿಯಾಗಿ ಹೋಗಬೇಕಲ್ಲ ಅಂತ ಮನಸ್ಸಿನ ಮೂಲೆಯಲ್ಲಿ ಅನಿಸಿದ್ದು ನಿಜ. ನಿನ್ನ ವೈದೇಹಿ ಸಂಬಂಧ ನೋಡಿದ್ಮೇಲೆ ಮನಸ್ಸು ತುಂಬಿ ಬಂತು. ಹಿಂದೆ ಓದಿದ ಕವನ ನೆನಪಾಗ್ತಿದೆ, ಶಿವರುದ್ರಪ್ಪನವ್ರದ್ದು. ನೀನಾರೋ ಏನು, ಏಕೆ ಬಂದೆಯೋ ನನ್ನ ಒಡಲಿನೊಳಗೆ, ಬಂದ ಮೇಲೆ ನೀನಾದೆ ನನ್ನ ಅಕ್ಕರೆಯ ಬಂಧದೊಳಗೆ. ಯಾರೋ ಏನೋ ಬಂದಿಂತು ನಮ್ಮ ಒಲವ ಸೆಳೆದು ಬೆಳೆದು, ನೀನು ನನ್ನವನು ಎನಿಸಿಕೊಳ್ಳುವ ಅಚ್ಚರಿಯದೊಂದು ಹಿರಿದು, ನನ್ನೊಳಗೆ ಮೂಡಿ ಬರುವ ಮೊದಲೆಲ್ಲಿದ್ದೆ ಮಗುವೆ, ಯಾವ ರೂಪದಲ್ಲಿ, ಯಾವ ದೇಶದಲ್ಲಿ, ಯಾವ ಹೆಸರಿನಲ್ಲಿ. ಎಂಥ ಸಂಬಂಧ ಅಲ್ವಾ ಅಮ್ಮ ಮಗುವಿನ ಸಂಬಂಧ. ಈಗ ನೋಡು, ವರ್ಷದ ಹಿಂದೆ ವೈದೇಹಿ ಯಾರು, ಶಾಂಭವಿ ಯಾರು, ಆದರೆ ಇವತ್ತು ಇವರಿಬ್ಬರ ಮಧ್ಯೆ ಎಂಥ ಬಾಂಧವ್ಯ ಇದೆ. ಹೊಟ್ಟೆಲಿ ಹುಟ್ಟದೇ ಇದ್ರೂ ಅದೆಂಥ ಬಾಂಧವ್ಯ ಬೆಳೆದ್ಬಿಡತ್ತಲ್ವ. ನೀನು ಹೇಳ್ತಿದ್ದೆ ಅಲ್ವಾ ಶಾಂಭವಿ, ನನಗೆ ಈ ವಯಸ್ಸಿನಲ್ಲಿ ಮದುವೆ ಆಗಿ ಏನಾಗಬೇಕಾಗಿದೆ ಅಂತ. ವೈದೇಹಿ ಪ್ರೀತಿನೇ ನನ್ನನ್ನು ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ತು ಅಂತಿದ್ಯಲ್ಲ, ನಿಜ. ಆ ಪ್ರೀತಿ ಒಂದು ಸಾಕು. ನಿನ್ನ ನೋಡುವಾಗ ಆ ಮಗು ಕಣ್ಣಲ್ಲಿ ಬೆಳಕು ಕಾಣಿಸತ್ತಲ್ಲ, ಅಷ್ಟು ಸಾಕು ಜೀವನಕ್ಕೆ ಹೊಸ ಅರ್ಥ ಕೊಡೋದಕ್ಕೆ. ಹೌದಾ ಅರುಂಧತಿ, ನೀನು ಹೇಳ್ತಿರೋದು ನಿಜ. ಒಂದೊಂದು ಸಾರಿ ನನಗೂ ಅನಿಸುತ್ತೆ, ನಾನು ಏನಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಅದೆಲ್ಲೋ ಕಾಡಲ್ಲಿ ವಾಸ ಮಾಡ್ತಿದ್ದೀನಿ, ತಲೆ ತುಂಬ ಗೊಂದಲಗಳು, ನನ್ನ ಜೀವನಕ್ಕೆ ಏನು ಅರ್ಥ ಅಂತ. ಆದರೆ ಶಾಲೆ ಮುಗಿಸಿ ಮನೆಗೆ ಬಂದಾಗ ಪ್ರತೀಕ್ಷಾ ಅಮ್ಮ ಅಂತ ಕೈ ಹಿಡಿತಾಳಲ್ಲ, ಅವಾಗೆಲ್ಲ ಮರ್ತು ಹೋಗುತ್ತೆ. ಪ್ರತೀಕ್ಷಾ ಇಲ್ಲದೆ ನನ್ನ ಜೀವನ ಹೇಗಿರ್ತಿತ್ತು ಅನ್ನೋದನ್ನು ಊಹೆಗೂ ತಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನನಗೆ. ಯೋಚನೆ ಮಾಡಬೇಡ ಅರುಂಧತಿ. ಮಗು ಅನಾರೋಗ್ಯದ ವಿಚಾರ ನಿನ್ನನ್ನು ಒಳಗೆ ತಿಂದು ಹಾಕ್ತಿದೆ ಅಂತ ನನಗೆ ಗೊತ್ತು. ಆದರೆ ಈ ಸಮಸ್ಯೆ ಬಗೆಹರಿದೇ ಹರಿಯುತ್ತೆ. ಏನೋ ಯೋಚನೆ ಮಾಡಬೇಡ.
ಹೌದು ಅರುಂಧತಿ, ಪ್ರತೀಕ್ಷಾ ಬೇಗ ಹುಷಾರಾಗ್ತಾಳೆ, ನೋಡ್ತಿರು. ಹಲೋ, ಹೌದು ಅರುಂಧತಿ ಅವರಾ? ಹಾಂ ಇದ್ದಾರೆ, ಒಂದು ನಿಮಿಷ ಕರಿತೀನಿ. ಅರುಂಧತಿ, ಫೋನ್. ಬಂದೆ. ಹಲೋ, ಹಾಂ ಹೌದು, ನಾಳೆ ನಾಡಿದ್ರಲ್ಲಿ ಹೋಗ್ತೀನಿ. ಪ್ರತೀಕ್ಷಾ ಪರವಾಗಿಲ್ಲ, ಖುಷಿಯಾಗಿದ್ದಾಳೆ ಇಲ್ಲಿ. ಹಾಂ ಹೌದು, ಶಾಲೆ ಕಡೆ ಏನೂ ತೊಂದರೆ ಇಲ್ಲ ಅಲ್ವಾ? ಕೊರಿಯರಾ? ಒಂದು ಕೆಲಸ ಮಾಡಿ, ನನ್ನ ಈ ಅಡ್ರೆಸ್ಗೆ ಕಳಿಸ್ಬಿಡಿ. ಒಂದು ನಿಮಿಷ, ಇಲ್ಲಿನ ಅಡ್ರೆಸ್ ಏನು? ಅಲ್ಲೇ ಫೋನ್ ಕೆಳಗಡೆ ಇರೋ ಚೀಟಿಲ್ ಬರ್ತಿದೆ ನೋಡು. ಬರ್ಕೊಳ್ತೀರಾ? ಶಾಂಭವಿ ಶಂಕರ್ ಮೂರ್ತಿ, ಟೆಂಪಲ್ ಲೇಔಟ್, 8th ಕ್ರಾಸ್ 3rd ಮೇನ್, ಸಿದ್ಧಾರ್ಥಪುರ ಪೋಸ್ಟ್, ಸಿದ್ಧಾರ್ಥಪುರ 77. ಸರಿ, ಓಕೆ, ಥ್ಯಾಂಕ್ ಯು. ಶಾಲೆಗೆ ನನ್ನ ಹೆಸರಿಗೊಂದು ಕೊರಿಯರ್ ಬಂದಿತ್ತಂತೆ, ಅದನ್ನು ಇಲ್ಲಿ ಕಳಿಸೋದಕ್ಕೆ ಹೇಳಿದೆ. ಯಾರ್ದು ಫೋನ್ ಅರುಂಧತಿ? ಜಯಂತ್ ರಾಘವ್, ನನ್ನ ಕಲೀಗ್. ಅದೇ ನಿನ್ನ ಸ್ಕೂಲಲ್ಲಿ ಪ್ರಾಬ್ಲಮ್ ಆಗಿದ್ದಾಗ ನಿನಗೆ ತುಂಬ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ಯಲ್ಲ, ಅವರಾ? ಅವ್ರು ನಿನ್ನ ಕೊಲೀಗಾ? ನಿಮ್ಮ ಹತ್ರ ಅವ್ರ ವಿಷಯ ಹೇಗೆ ಹೇಳೋದು ಅಂತ ಸುಮ್ಮನಾಗಿದ್ದೆ. ಅವ್ರ ವಿಷಯನ? ಏನು? ಅದೇ ಜಯಂತ್ ರಾಘವ್ ಅವರು ನನ್ನನ್ನು ತುಂಬ ಇಷ್ಟಪಡ್ತಿದ್ದಾರೆ. ಅಂದರೆ ನನ್ನ ಮುಂದೆ ಮದುವೆ ಪ್ರಸ್ತಾಪ ಇಟ್ಟಿದ್ದಾರೆ. ಎಂಥ ಒಳ್ಳೆ ಸುದ್ದಿ ಹೇಳ್ತಿದ್ಯಲ್ಲ ಅರುಂಧತಿ. ಜಯಂತ್ ಅವರು ನಮ್ಮ ಶಾಲೆಗೆ ಟೀಚರ್ ಆಗಿ ಸೇರಿಕೊಂಡ್ರು. ಹೈಲಿ ಕ್ವಾಲಿಫೈಡ್ ವ್ಯಕ್ತಿ, ದೊಡ್ಡ ಪೋಸ್ಟ್ನಲ್ಲಿದ್ದರು. ಕೆಲಸ ಬಿಟ್ಟು ಸರ್ವಿಸ್ ಮಾಡಬೇಕು ಅಂತ ನಮ್ಮ NGO ಶಾಲೆಗೆ ಸೇರಿಕೊಂಡ್ರು. ಮನೆ ಕಡೆ ಶ್ರೀಮಂತರೆ, ಆದರೆ ಅದನ್ನೆಲ್ಲ ಬಿಟ್ಟು ಸಿಂಪಲ್ ಆದ ಜೀವನ ಸಾಕು ಅಂತ ಒಂದು ಪುಟ್ಟ ಮನೆ ಮಾಡಿಕೊಂಡು ಟ್ರೈಬಲ್ ಜನಗಳಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಅಪರೂಪದ ವ್ಯಕ್ತಿ. ಈಗಿನ ಕಾಲದಲ್ಲಿ ಅಂಥವ್ರಿದ್ದಾರೆ ಅಂದರೆ ನಂಬೋದೇ ಕಷ್ಟ. ಯಾವ ಊರಿನವರು? ಇದೇ ಊರಿನವರು. ಅವ್ರ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ದಾರೆ. ಅವ್ರ ತಂದೆ IAS ಆಫೀಸರ್ ಆಗಿದ್ರು. ಕಳ್ಳಿ, ಇಷ್ಟು ದಿನ ಆದರೂ ಹೇಳೇ ಇಲ್ಲ ನೋಡು. ಹಾಗಲ್ಲ ಶಾಂಭವಿ, ಅವರು ನಮ್ಮ ಶಾಲೆಗೆ ಟೀಚರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಅವ್ರ ಗುಣ ನನಗೆ ತುಂಬ ಹಿಡಿಸ್ತು. ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ತುಂಬ ಹೆಲ್ಪ್ ಮಾಡೋರು. ನಮ್ಮ ಶಾಲೆಯಲ್ಲಿ ಪ್ರಾಬ್ಲಮ್ ಆಗಿ ನಾನು ಫಂಡ್ಸ್ನೆಲ್ಲ ಮಿಸ್ಅಪ್ರಾಪ್ರಿಯೇಟ್ ಮಾಡ್ತಿದ್ದೀನಿ ಅಂತ ಜಗನ್ನಾಥ್ ಅವ್ರ ಆರೋಪ ಹೊರಿಸಿದ್ರಲ್ಲ, ಆಗ ಇವರೇ ನನಗೆ ಸ್ಟ್ರಾಂಗ್ ಸಪೋರ್ಟ್ ಕೊಟ್ಟರು. ಪ್ರತೀಕ್ಷೆಗೆ ಹೆಲ್ತ್ ಅಪ್ಸೆಟ್ ಆದಾಗಲೆಲ್ಲ ಹೇಮಗಿರಿ ಕರ್ಕೊಂಡು ಹೋಗ್ಬೇಕಾಗಿ ಬರ್ತಿತ್ತು. ಆವಾಗಲೆಲ್ಲ ಜೊತೆಗೆ ಬರೋರು. ಗೊತ್ತಿಲ್ಲದೆ ಹತ್ತಿರ ಆಗ್ಬಿಟ್ವಿ. ಒಂದಿನ ನನಗೆ, ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ, ಹೇಗೂ ಫ್ರೆಂಡ್ಸ್ ಆಗಿದ್ದೀವಿ, ನಾವ್ಯಾಕೆ ಮದುವೆ ಆಗಬಾರ್ದು ಅಂತ ಪ್ರಸ್ತಾಪ ಇಟ್ಟರು. ನೀನು ಒಪ್ಕೊಂಡೆ ತಾನೇ? ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ. ಪ್ರತೀಕ್ಷೆನ ಚೆನ್ನಾಗಿ ನೋಡ್ಕೊಳ್ತಾರೆ.
ಇಷ್ಟಪಡ್ತಾರೆ. ನಾವು ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಿಜಾನೇ. ಆದರೆ ಮದುವೆ ಅಂದರೆ ಇಷ್ಟೇ ಅಲ್ಲ ಅಲ್ವಾ, ಇದಕ್ಕೂ ಮೀರಿದ್ದು. ಎಷ್ಟು ಸರಿ ಅನಿಸಿದ್ರೂ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ. ನಿಂಗೂ ಮನಮೋಹನ್ಗೂ ಡೈವೋರ್ಸ್ ಆಗಿದೆ ಅಲ್ವಾ? ಡಿವೋರ್ಸ್ ಆಗಿ ಬಹಳ ಸಮಯ ಆಯಿತು. ಮತ್ತಿನ್ನೇನು ಪ್ರಾಬ್ಲಮ್ಮು? ಮದುವೆ ಬರೀ ನನ್ನ ನಿರ್ಧಾರ ಅಲ್ಲ ಅಲ್ವಾ, ಅವರಪ್ಪ ಅಮ್ಮನಿಗೂ ನಾನು ಇಷ್ಟ ಆಗಬೇಕಲ್ವಾ. ಯಾಕೆ ಜಯಂತ್ ಅವ್ರ ತಂದೆ ತಾಯಿ ಹತ್ರ ಇನ್ನೂ ಈ ವಿಚಾರ ಪ್ರಸ್ತಾಪ ಮಾಡಿಲ್ವಂತ? ಹೇಳಿದ್ರಂತೆ, ಅವ್ರ ತಂದೆ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿದಾರಂತೆ. ಮತ್ತೆ ಹೋಗಿ ಮೀಟ್ ಮಾಡೋ ಅವ್ರನ್ನ. ಪ್ರತೀಕ್ಷನ್ ಟೆಸ್ಟ್ಗಳೆಲ್ಲ ಮುಗಿದ್ಮೇಲೆ ಹೋಗಿ ಭೇಟಿ ಮಾಡ್ತೀನಿ. ಆದರೆ ನನಗೊಬ್ಳಿಗೆ ಹೋಗೋದಕ್ಕೆ ಅಷ್ಟು ಸರಿ ಹೋಗಲ್ಲ. ನೀವು ಯಾರಾದರೂ ನನ್ನ ಜೊತೆ ಬರ್ತೀರಾ ಪ್ಲೀಸ್? ನಾನೇ ಬರ್ತೀನಿ. ಪ್ಲೀಸ್ ಎಲ್ಲ ಯಾಕೆ ಕೇಳ್ತೀಯ ಅರುಂಧತಿ? ಅವ್ರ ತಂದೆ ತಾಯಿ ಹತ್ರ ಮಾತಾಡಿದ್ಮೇಲೆ ಒಂದು ಸರಿಯಾದ ಪಿಕ್ಚರ್ ಸಿಗತ್ತೆ. ನಾನು ನಿರ್ಧಾರ ಮಾಡೋದಕ್ಕೆ ಅನುಕೂಲ ಆಗತ್ತೆ. ನಿಜ, ಆದರೆ ನೀನು ಖಂಡಿತ ಅವ್ರನ್ನ ಮೀಟ್ ಮಾಡು. ಹೋದ ವರ್ಷ ಇದೇ ಟೈಮ್ಗೆ ಶಾಂಭವಿ ಅಕ್ಕಂಗೆ ಮದುವೆ ಇಲ್ಲ ಅಂತ ನಾವೆಲ್ಲರೂ ಬೇಜಾರು ಮಾಡ್ಕೊಂಡಿದ್ವಿ. ಕಲ್ಯಾಣಿ ಮಧುನ ಇಷ್ಟಪಡ್ತಿದ್ರು ಸಹ ಅಕ್ಕನ ಮದುವೆ ಆಗೋವರೆಗೂ ತಾನು ಮದುವೆ ಆಗಲ್ಲ ಅಂತ ಹಠ ಹಿಡಿದಿದ್ಲು. ಅರುಂಧತಿನೂ ಪಾಪ ಒಬ್ಳೆ ಕಾಡಲ್ಲಿದ್ಲು. ಆದರೆ ಈಗ ನೋಡಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತ. ಅದು ಹಾಗೆ ಶಮಿ, ಒಳ್ಳೆ ಸಮಯ ಬಂದಾಗ ಎಲ್ಲ ಹೀಗೆ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಈಗ ಎಷ್ಟು ಚೆನ್ನಾಗಿದೆ. ನನ್ನ 3 ಅಕ್ಕಂದ್ರಿಗೆ ಮದುವೆ ಗೊತ್ತಾಗಿದೆ, ಅದು ಒಟ್ಟೊಟ್ಟಿಗೆ. ಕಂಗ್ರಾಟ್ಸ್ ಅರುಂಧತಿ. ಕಂಗ್ರಾಟ್ಸ್ ಎಲ್ಲ ಇವಾಗಲೇ ಬೇಡ ಶಮಿ, ಇನ್ನೂ ಮಾತುಕತೆನೇ ಆಗಿಲ್ಲ ಅಲ್ವಾ. ಆದ್ರೇನಂತೆ, ಜಯಂತ್ ಅವರು ನಿನ್ನ ಇಷ್ಟಪಡ್ತಾ ಇದ್ದಾರೆ, ನೀನು ಜಯಂತ್ ಅವ್ರನ್ನ ಇಷ್ಟಪಡ್ತಾ ಇರೋದು ನಿಜ ತಾನೇ? ಅದಕ್ಕೆ ಕಂಗ್ರಾಟ್ಸ್ ಹೇಳಿದ್ದು. ತುಂಬ ಸಂತೋಷ ಆಯ್ತು ಅರುಂಧತಿ ವಿಷಯ ಕೇಳಿ. ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರು. ನೀನು ಹೀಗೆ ಸಂತೋಷವಾಗಿರು. ಮಣ್ಣ ತಿಂದು ಸಿಹಿ ಹಣ್ಣ